ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಕರ್ನಾಟಕ ರಾಜಕೀಯದಾಗ ಸೋಷಿಯಲ್ ಮೀಡಿಯಾದಾಗ ಸದ್ಯಕ್ಕೆ ಒಬ್ಬರದೇ ಹವಾ. ಇವರೇ ಫುಲ್ ಸುದ್ದಿದಾಗ ಅದಾರ ನೋಡ್ರಪ್ಪ. ಇವ್ರನ್ನ ನೋಡಿ ಒಂದು ಹಾಡು ನೆನಪಾಯ್ತು ನನಗ. ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಅದು ಯಾವ ಅರ್ಥದಾಗ ಇವರು ಬಂಗಾರದ ಮನುಷ್ಯ ಅಂತ ಹೇಳ್ತೀನಿ ಕೇಳ್ರಿ. ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಂತ್ರಿಗಳಿಗೆ ಬೇಡ ಬೇಡ ಅಂದ್ರೂ ಬಂಗಾರ ಬೆಳ್ಳಿ ಗಿಫ್ಟ್ ಆಗಿ ಕೊಟ್ಟೇ ಕೊಡ್ಲಿಕ್ಕತ್ತಾರ. ಅಲ್ಲಿ ಇವ್ರಿಗೆ ಎಷ್ಟು ಹೆಚ್ಚಾಗದ ಅಂತೀನಿ. ರೊಕ್ಕ ರೀ ರೊಕ್ಕ. ಇವರ ನೋಡ್ರಪ್ಪ, ಹುಣಸೂರು ಮಾಜಿ ಶಾಸಕ HP ಮಂಜುನಾಥ್ ಅಂತ ಹೇಳಿ CM DKಶಿ ಸಾಹೇಬರಿಗೆ ಚಿನ್ನದ ಖಡ್ಗ ಕೊಟ್ರು. DCM DGP ಶಾರ್ಟ್ ಅಂಡ್ ಸ್ವೀಟ್ ಕರಿತೇನೆ ನಾನು, ಪರಮೇಶ್ವರ್ ಅವರಿಗೆ ಚಿನ್ನದ ಖಡ್ಗ ಕೊಟ್ರು. ಮಾಜಿ CM ಸಿದ್ದರಾಮಯ್ಯನವರ ಮಗ ಈಗ ಸಚಿವರಾಗಿರುವಂತಹ ಯತೀಂದ್ರ ಅವರಿಗೆ ಬೆಳ್ಳಿಯ ಖಡ್ಗ ಕೊಟ್ರು. ಇವರೆಲ್ಲ ಬೇಡ ಬೇಡ ಅಂದ್ರೂ ಕಡಿಗೆ ತಗೊಂಡ್ರ ಮಾತು ಬೇರೆ ಬಿಡ್ರಿ. ಪ್ರೇಮಣ ಯಾರೋ ಒಬ್ರು ಶೇರ್ ಮಾಡಿ ನೀವು ತೆಗೆಸ್ಕೊಳ್ಳಿ, ಕುತ್ಕೊಳ್ಳಿ. ನಾನು ಹಾಕೋದಿಲ್ಲ, ಹಾಕ್ಬೇಡಿ. ಇದು ನಿಮಗೆ ಗೊತ್ತಿಲ್ಲ, ಇದು ರೈತರದ್ದು ಕಡಗ ಅಂತಂದ್ರೆ ರೈತರ ಸಂಕೇತ ಸರ್. ಹಾಕೊಳ್ಳಿ ಸರ್, ಹಾಕೊಳ್ಳಿ ಸರ್, ಹಾಕೊಳ್ಳಿ ಸರ್, ಹಾಕೊಳ್ಳಿ ಸರ್. ನಮ್ಮೆಲ್ಲರ ಪ್ರೀತಿ ಕೈ ತೆಗಿರಲ್ಲ ಮುಂದೆ. ನೋಡು ಜ್ಞಾನ ಬರ್ಬೇಕು. ನೋಡಿ ಸರ್, ಸಾಕು. ಜವಾಬ್ದಾರಿ ಅದು ಕಡಗ. ಇದೆಲ್ಲ ನೋಡ್ರಪ್ಪ, ನೀವುಗಳು ಕಾರ್ಯಕರ್ತರು ಯಾರ್ಯಾರು ಬೆಳ್ಳಿಗಳನ್ನ ಎಲ್ಲ ಕೊಟ್ರು. ಪುಣ್ಯಾತ್ಮ ಸಿದ್ದರಾಮಯ್ಯ ಮಲೆ ಮಾರ್ಗೇಶ್ವರ ಕೊಟ್ಬಿಟ್ಟಪ್ಪ. ಏನನ್ನ ನಾವು ಯಾರ ಕೊಟ್ರು ಅವರು 100% ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ತಾರೆ. ಅದೇ ಖುಷಿ ನಾವು ಕೊಡ್ತಿರೋದು. ಜವಾಬ್ದಾರಿ ತಗೊಂಡ್ರೆ ಆ ಕೈನ ಗಟ್ಟಿಪಡಿಸೋಣ ಅಂತ ಅಷ್ಟೇ ಉದ್ದೇಶ. ಅಲ್ಲ ಯಾರಪ್ಪ ಇವರು ಇಷ್ಟು ಧಾರಾಳವಾಗಿ ಬಂಗಾರ ಬೆಳ್ಳಿ ಖಡ್ಗ ಬೇಡ ಬೇಡ ಅಂದ್ರು ಹಿಂಗ ರಾಜಕಾರಣಿಗಳಿಗೆ ಕೊಡ್ಲಿಕ್ಕತ್ತಾರಲ್ಲ ಅಂತ ಹೇಳಿ ಸ್ವಲ್ಪ ಹುಡುಕಿ ನೋಡ್ದೆ. ಹೋದ ಮೇ ತಿಂಗಳದಾಗ ಇವ್ರದ್ದು ಹುಟ್ಟು ಹಬ್ಬ ಇತ್ತು. ಮಾಜಿ ಶಾಸಕ HP ಮಂಜುನಾಥ್ ಅವ್ರದ್ದು. ಅವಾಗ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿದ್ರಂತ. ಏನಿಲ್ಲ ಅಂದ್ರು ಒಂದು 1500ಕ್ಕಿಂತ ಹೆಚ್ಚು ಯುವಕ ಯುವತಿಯರು ಇದ್ರಾಗ ಪಾಲ್ಗೊಂಡಿದ್ರಂತ. 848 ಮಂದಿಗೆ ಉದ್ಯೋಗ ಗಿಟ್ಟಿಸಿಕೊಳ್ಳುವಂತಹ ಒಂದು ವೇದಿಕೆ ಕಲ್ಪಿಸಿದ್ರು. ಆ ಮೂಲಕ ಇತಿಹಾಸನೇ ನಿರ್ಮಿಸಿದ್ರು. ಹಿಂಗ ಇವರು ಒಳ್ಳೊಳ್ಳೆ ಸಮಾಜ ಸೇವೆ ಕೆಲಸಗಳನ್ನೂ ಮಾಡ್ಕೋತ ಬಂದಾರಂತ ಗೊತ್ತಾಯ್ತು. ಈಗ ನನ್ನ ಪ್ರಶ್ನೆ ಏನಂದ್ರ, ಬರೀ ರಾಜಕಾರಣಿಗಳಿಗಷ್ಟೇನಾ, CM DCM ಮಿನಿಸ್ಟರ್ ಆಗಿರುವಷ್ಟೇನಾ ಬಂಗಾರದ ಖಡ್ಗ ಬೆಳ್ಳಿ ಖಡ್ಗ ಕೊಡುದು? ಅಥವಾ ಚಂದಂಗೆ ಕಾರ್ಯಕ್ರಮ ನಡೆಸಿಕೊಳ್ಳುವಂತಹ ನಿರೂಪಕರಿಗೂ ಬಂಗಾರದ ಖಡ್ಗ ಗಿಫ್ಟ್ ಏನಾದ್ರೆ ಕೊಡ್ತಾರ ಹೆಂಗಂತ? ಸುಮ್ನೆ ಮಜಾಕ್ ಮಾಡಿದೆ ರೀ. ಮತ್ತ ಆಕ್ಚುಲಿ ಇಂಥ ಬಂಗಾರದ ಖಡ್ಗದ ಆಸೆ ಹುಟ್ಕೊಂಡಿರೋದು ನನಗಲ್ಲ, ಎಲ್ಲಾ ಶಾಸಕರಿಗಿಂತ ಆಸೆ ಹುಟ್ಟೆದ ಅನ್ಸ್ಲಿಕ್ಕತ್ತದ. ಈಗ ಅರ್ಥ ಆಯ್ತು ನನಗ. ನಮ್ಮ ಕರ್ನಾಟಕದಾಗ ಈಗ ಎಲ್ಲಿ ನೋಡಿದ್ರು ಎಲ್ಲಾ ಶಾಸಕರ ಬೆಂಬಲಿಗರು, ಅಭಿಮಾನಿಗಳು ಬರೇ ಇದೇ ಕೆಲಸ. ಅವ್ರಿಗೆ ಮಂತ್ರಿಗಿರಿ ಸಿಗ್ಬೇಕಂತ ಹೋರಾಟ, ಪ್ರತಿಭಟನೆ, ಘೋಷಣೆ ಇದೇ ಕಾಣಿಸ್ಲಿಕ್ಕತ್ತದ. ಒಂದು ಕಡೆ ಮಂತ್ರಿಗಿರಿ, ಮತ್ತೊಂದು ಕಡೆ ಈ ಹೆವಿ ರಿಚ್ ಪಾರ್ಟಿ HP ಮಂಜುನಾಥ್ ಅವರು ಕೊಡುವಂತಹ ಖಡ್ಗ ಬೇರೆ. ಈ ಆಫರ್ ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಈ ಸಲ ಮಂತ್ರಿ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ, ಡಿಮಾಂಡ್. ಎಲ್ಲರಿಗೂ ಇದೇ ಕೆಲಸ ನೋಡ್ರಿ. ಇಲ್ಲಿ ನೋಡ್ರಪ್ಪ, ಕೊಪ್ಪಳದ ಕಾಂಗ್ರೆಸ್ ಶಾಸಕ ರೊಕ್ಕ ಕೊಟ್ಟು ಬೆಂಬಲಿಗರನ್ನ, ಅಭಿಮಾನಿಗಳನ್ನ ಖರೀದಿ ಮಾಡ್ಲಿಕ್ಕತ್ತಾರಂತ. ಯಾಕಂತ ಕೇಳಿದ್ರೆ ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ಲಿಕ್ಕೆ ರೊಕ್ಕ ಕೊಟ್ಟು ಕರೆಸ್ಲಿಕ್ಕತ್ತಾರತ್ತ. ಈ ರೊಕ್ಕ ಹಂಚು ವಿಡಿಯೋ ವೈರಲ್ ಆಗ್ಬಿಟ್ಟದ. ಏನ್ ಹೇಳ್ತೀರ ಪಾಪ.
ಒಬ್ಬ ಕಾಂಗ್ರೆಸ್ ಶಾಸಕ ಹಿಂಗ ರೊಕ್ಕ ಕೊಟ್ಟು ಖರೀದಿ ಮಾಡಿ ಪ್ರತಿಭಟನೆ ಮಾಡಿಸ್ಲಿಕ್ಕೆ ಹಚ್ಚಿದ್ರ ಇಲ್ಲಿ ಮತ್ತೊಬ್ಬ ಯುವ ಕಾಂಗ್ರೆಸ್ ನಾಯಕ ಎಂತೆಂಥ ಮಸಲತ್ತು ಮಾಡಿ ಸಿಕ್ಕಿಬಿದ್ದಾರ ಗೊತ್ತಾ? ಉದ್ಯಮಿಯೊಬ್ರಿಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಹೋಗ್ಯಾರ. ಅವ್ರದ್ದು ಖಾಸಗಿ ಪ್ರೈವೇಟ್ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ರಿಲೀಸ್ ಮಾಡ್ತೀನಿ ಅಂತ ಅಂಜಿಸಿ ಬೆದರಿಸಿ ಏನಿಲ್ಲಂದ್ರೂ 1.3 ಕೋಟಿ ರೂಪಾಯಿ ಗಟ್ಟಲೆ ಲೂಟಿ ಮಾಡಿದಂತ ಆರೋಪ ಇವ್ರ ಮೇಲೆ ಐತಿ ಅಂತ ಅವರೇ ಕಾಂಗ್ರೆಸ್ನ ಯುವ ನಾಯಕ ನಿಜಾಮ್ ಇಬ್ರಾಹಿಂ ಮತ್ತು ಅವ್ರ ಜೊತೆ ಇರುವಂತಹ ಜಿತೇಶ್ ಇವರಿಬ್ರನ್ನು ಮಂಗಳೂರಿನ ಊರ್ವ ಪೊಲೀಸರು ಅರೆಸ್ಟ್ ಮಾಡ್ಯಾರ. ಅಂದಂಗ ಇವರು ಮಾಜಿ ಸಿಎಂ ಸಿದ್ದರಾಮಯ್ಯನವ್ರಿಗೂ ಈಗಿರುವಂತಹ ಸಿಎಂ DK ಸಾಹೇಬ್ರಿಗೂ ಅಗದಿ ಕ್ಲೋಸ್ ಅಂತ ನೋಡ್ರಿ. ಇನ್ನು ಸ್ವಲ್ಪ ಬ್ಯಾರೆ ರಾಜ್ಯದ ಕಡೆ ಕಣ್ ಹಾಯ್ಸೋಣು ಅಂತ ಅನ್ಕೊಳ್ಳೋದ್ರಾಗ TMC ಬರೀ ಪಶ್ಚಿಮ ಬಂಗಾಳದಾಗ ಇದ ಸುದ್ದಿ ಕೇಳೋದ್ ಬಂತ ನೋಡ್ರಿ. TMC ಮಾಜಿ ಸಚಿವ ಅವ್ರ ಆಫೀಸ್ಗೆ ಸೀದಾ ಹೋಗಿ ಅವ್ರ ತಲೆ ಮೇಲೆ ತತ್ತಿ ಹೊಡೆದು ಬಿಟ್ಟಾರ. ಏನ್ ಆರೋಪ ಅಂದ್ರ ಈ ಪ್ರವಾಹ ಎಲ್ಲ ಆದಾಗ ಸಂತ್ರಸ್ತರಿಗಂತ ಹೇಳಿ ಪರಿಹಾರ ಸಾಮಗ್ರಿಗಳನ್ನು ಕೊಟ್ಟಿರ್ತಾರ. ಅದನ್ನೂ ಇವ್ರು ಎತ್ ಹೊಡೆದಾರಂದ್ರ ಎಂಥ ಕೊಳಕ್ ಗುಣ ಇರ್ಬೇಕು ಹೇಳ್ರಿ. ಮಾಜಿ ಸಚಿವ ಉಜ್ವಲ್ ಬಿಸ್ವಾಸ್ ಅಂತ ಇವ್ರ ಆಫೀಸ್ಗೆ ನುಗ್ಗಿ ಮಾರಿ ಮೇಲೆ ತತ್ತಿ ಒಡೆದ ಪ್ರತಿಭಟನೆ ಮಾಡ್ಯಾರ. ಹಿಂಗ ಪರಿಹಾರ ಸಾಮಗ್ರಿಗಳನ್ನ ಇವೆಲ್ಲ ಕದ್ಕೊಂಡು ಹೋಗ್ಯಾರ, ರೊಕ್ಕ ಲೂಟಿ ಮಾಡ್ಯಾರ ಅಂತ ಆರೋಪ ಮಾಡಿ ಹಿಂಗ ಪ್ರತಿಭಟನೆ ಮಾಡ್ಯಾರ ನೋಡ್ರಿ. ಇನ್ನಿವತ್ತು ಅಗದಿ ವಿಶೇಷ ದಿನ. ನಮ್ಮ ಹೆಮ್ಮೆಯ ಪ್ರಧಾನಿ ಹೊಸ ಇತಿಹಾಸ, ಹೊಸ ದಾಖಲೆ ಬರೆದಂತಹ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಾಗಿ ಅತಿ ಹೆಚ್ಚು ಅಂದ್ರೆ ದೀರ್ಘಕಾಲ ಸತತ ನಿರಂತರ ಅಧಿಕಾರ ನಡೆಸಿದಂತಹ ಪ್ರಧಾನಿ ಅನ್ನೋ ಹೊಸ ದಾಖಲೆ ಬರ್ದಾರ ನೋಡ್ರಪ್ಪ. ಈ ಮೂಲಕ ಮೊದಲಿದ್ರು ನೋಡ್ರಿ, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ರು. 4398 ದಿನಗಳ ಕಾಲ ಇದ್ರು. ಆ ದಾಖಲೆಯನ್ನು ಮುರಿದು ಹೊಸ ದಾಖಲೆ ಬರೆದಿರುವಂತವರು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿ. 2014ರಿಂದ ಇವತ್ತಿನ ತನಕ 4399 ದಿನಗಳನ್ನ ಪೂರೈಸ್ಯಾರ. ಇನ್ನೂ ಮುಂದುವರಿತಾರ, ಆ ಮಾತು ಬೇರೆ. ಆದ್ರೆ ನೆಹರು ಅವರು ಮಾಡಿದಂತ ಈ ದಾಖಲೆ ಏನೈತಲ್ಲ, 64 ವರ್ಷ ತನಕ ಈ ದಾಖಲೆ ಮುರಿಲಿಕ್ಕೆ ಯಾರ ಕೈಯಿಂದಲೂ ಆಗಿರ್ಲಿಲ್ಲ. ಅದು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ ಅವರ ಕೈಯಿಂದ ಸಾಧ್ಯ ಆಗಿದ್ದು. ಈ ಸಾಧನೆ, ಈ ಹೊಸ ದಾಖಲೆ ಮಾಡಿದಂತಹ ವಿಶೇಷ ದಿನದಂದು ಹೆಂಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಇಷ್ಟು ನಿರಂತರವಾಗಿ ಜನರ ಪ್ರೀತಿ ಗಳಿಸ್ಲಿಕ್ಕೆ ಹೆಂಗ ಸಾಧ್ಯ ಆಯ್ತು ಅನ್ಲಿಕ್ಕೆ ಇಲ್ಲೊಬ್ಬ ಹಿರಿಯರು ಎಷ್ಟು ಮನಸಾರೆ ಹರಸ್ಯಾರ. ಕೇಳಬೇಕು ಅವ್ರ ಮಾತನ್ನು ಒಂದ್ಸಲ. ಥ್ಯಾಂಕ್ಸ್. ಒಳ್ಳೇದಾಗಲಿ ನಮ್ಮ ದೇಶಕ್ಕೆ. ಮೋದಿ ಬರಲಿ, ಇನ್ನು 100 ವರ್ಷ ನಮ್ದು ಕೂಡ ಎಷ್ಟು ಆಯುಷ ಉಂಟು ಅವರಿಗೆ ಕೊಡ್ಲಿ, ಯೋಗಿಗೆ, ಮೋದಿಗೆ, ಅವರ ಕ್ಯಾಬಿನೆಟ್ಗೆ. ರಾಮ, ಲಕ್ಷ್ಮಣ ಮತ್ತು ಜಾಮವಂತ, ಹನುಮಂತ ಎಲ್ಲ ಅವರ ಕ್ಯಾಬಿನೆಟ್ ಇದ್ದಾರೆ. ಅವರೆಲ್ಲ ದೇಶವನ್ನು ಕಾಪಾಡ್ತಾರೆ. ಅವರೇ ಇನ್ನು 100 ವರ್ಷ ಬರಲಿ. ಅವರು ನಮ್ದು ಆಯುಷ ಕೂಡ ಅವರಿಗೆ ಕೊಡ್ತೇವೆ ನಾವು. ನಮ್ದು ದೇಶ ಬೇಕು. ನಾವು ಮಕ್ಕಳಿಗೆ ಎಂತ ಬಿಟ್ಟು ಹೋಗುದು, ಅದು ಬೇಕು ನಮ್ಗೆ. ನೋಡ್ರಿ, ನಮ್ಮ ಆಯುಷ್ಯನೇ ಮೋದಿಗೆ ಇರ್ಲಿ, ಇನ್ನಷ್ಟು ದೇಶ ಸೇವೆ ಮಾಡ್ಲಿ ಅಂತ ಹಾರೈಸ್ತಾರಂದ್ರ ಅದೆಷ್ಟು ನಿಷ್ಕಲ್ಮಶ ಪ್ರೀತಿ, ಅಭಿಮಾನ ಅದ ಅನ್ನೋದು ಅರ್ಥ ಆಗ್ತೈತಿ. ಅರ್ಥ ಆಗದೆ ಇರೋರ್ಗೇನು ಮಾಡಕ್ಕಾಗಲ್ಲ. ಇದು ವೋಟ್ ಚೋರಿ ಅಲ್ಲ, ದಿಲ್ ಚೋರಿ ಅಂತ ಎಷ್ಟು ಹೇಳಿದ್ರು ತಲೆಗ ಹತ್ತುದಿಲ್ಲ. ಬಿಡ್ರಿ, ಅವ್ರ ಚಿಂತೆ ನಮಗೆ ಯಾಕೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.